ಇವತ್ತು ಬೆಳಗ್ಗೆನೆ 5 ಗಂಟೆಗೆ ಎದ್ದು 7 ಗಂಟೆಗೆ ಯಲಹಂಕ ಗರುಡ ಮಾಲ್ಗೋಡ್ ಬಂದು 7 ಗಂಟೆ ಶೋ ಕಾಂತಾರನ ನೋಡಿದಾಯ್ತು. ತುಂಬಾ ಜನ ಕೇಳ್ತಿರ್ತೀರಾ ಹೇಗಿದೆ ಮೂವಿ ಹೇಗಿದೆ ಮೂವಿ ಅಂತ. ಇದನ್ನು ಬರೀ ನಾನು ಮೂವಿ ಅಂತ ಹೇಳಕ್ಕಾಗಲ್ಲ, ಇಸ್ ಅ ಪ್ಯೂರ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಸೊ ಈ ಮೂವಿನ ನೀವು ಥಿಯೇಟರ್ಗೆ ಬಂದು ನೋಡಿದ್ರೆ ಮಾತ್ರ ಆ ಎಕ್ಸ್ಪೀರಿಯನ್ಸ್ ಫೀಲ್ ಆಗತ್ತೆ. ಬರೀ ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಬರೀ ಫೇಸ್ಬುಕ್ ಅಲ್ಲಿ ಯಾರೋ ರೀಲ್ ಮಾಡಾಕ್ತಿರ್ತೀರಾ. ಪ್ಲೀಸ್ ದಯವಿಟ್ಟು ನೀವು ಕನ್ನಡ ಚಿತ್ರದ ಪ್ರೇಮಿಗಳಾಗಿದ್ರೆ ದಯವಿಟ್ಟು ಈ ರೀತಿ ಮಾಡಬೇಡಿ. ಓಕೆ, ತುಂಬಾ ಅದ್ಭುತವಾದ ಮೂಮೆಂಟ್ಗಳನ್ನೇ ನೀವು ಕ್ಯಾಪ್ಚರ್ ಮಾಡ್ಬಿಟ್ಟು ವಾಟ್ಸಪ್ ಸ್ಟೇಟಸ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಬಿಟ್ರೆ ಸೊ ಆ ಥಿಯೇಟ್ರು ಎಕ್ಸ್ಪೀರಿಯನ್ಸ್ ಅನ್ನೋದೇ ಒಂಥರ ಡೌನ್ ಆಗ್ಬಿಡುತ್ತೆ. ಸೊ ನೀವು ನಿಜವಾಗ್ಲೂ ಅಭಿಮಾನಿ ಆಗಿದ್ರೆ ಹೋಗಿ ಮೂವಿನ ನೋಡಿ, ಬಟ್ ಯಾವುದೇ ಕಾರಣಕ್ಕೂ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡೋದು, ತುಂಬಾ ಇಂಪಾರ್ಟೆಂಟ್ ಸೀನ್ ನ ರೆಕಾರ್ಡ್ ಮಾಡಿ ಬೇರೆ ಕಡೆ ಪಬ್ಲಿಷ್ ಮಾಡೋದನ್ನ ಮಾಡಬೇಡಿ. ಸೊ ಪ್ಯೂರ್ಲಿ ಇಟ್ಸ್ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಗ್ರಾಫಿಕ್ಸ್ ಇರ್ಬೋದು, ಸಿನಿಮೆಟಿಕ್ ಇರ್ಬೋದು. ಸೊ ಮೂವಿ ಸ್ಟಾರ್ಟ್ ಆಗಿ ಎಂಡ್ ಯಾವಾಗ ಆಗತ್ತೆ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಅಂದ್ರೆ ಆ ಮೂವಿ ಆ ಟೈಮ್ ಲೈನ್ ಆ ರೀತಿ ಕರ್ಕೊಂಡು ಹೋಗುತ್ತೆ. ಸೊ ಕಾಂತಾರ ಮೂವಿ ಫಸ್ಟ್ ಯಾರು ನೋಡಿದೀರಾ, ಸೊ ಮಿಸ್ ಮಾಡ್ದಾಗೆ ನೀವು ಕಾಂತಾರ 2 ನ ಥಿಯೇಟರ್ ಅಲ್ಲೇ ನೋಡಿ. ನಿಜವಾಗ್ಲೂ ಆ ಮೂವಿ ಸಖತ್ತಾಗಿದೆ. ಸೊ ಒಂದ್ಸಲಿ ನೋಡಿದ್ರೆ ನಿಮ್ಗೆ ಅದೊಂದು ಫೀಲ್, ಅಂದ್ರೆ ಅದು ತುಂಬಾ ಕಳೆದೋಗುವಂತ ಕ್ಯಾರೆಕ್ಟರ್ ಇರ್ಬೋದು, ಮ್ಯಾನರಿಸಮ್ ಇರ್ಬೋದು, ಅಂಡ್ ಮೊಮೆಂಟಬಲಿ ಎಕ್ಸ್ಪೆಷಲಿ ಹೇಳ್ಬೇಕು ಅನ್ನೋದಾದ್ರೆ ಸೊ ಅನ್ಬಿಲೀವಬಲ್ ಸೀಕ್ವೆನ್ಸಸ್. ಓಕೆ, ಅಂದ್ರೆ ಆ ಸ್ಟೋರಿ ಏನೋ ಅನ್ಕೊಂಡಿರ್ತೀವಿ, ಅಗೇನ್ ಟರ್ನಿಂಗ್ ತಗೊಂಡಿರತ್ತೆ. ಈ ತರ ಸ್ಟೋರೀಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿದೆ. ಮತ್ತೆ ಮಹಾರಾಜನ್ ಪಾರ್ಟು, ಮಹಾರಾಣಿ ಪಾರ್ಟು, ಆಕ್ಚುಲಿ ರಿಷಬ್ ಶೆಟ್ಟಿ ಅವ್ರ ಪಾರ್ಟು ಒಂಥರ ಲೈಕ್ ಅದ್ ಹೆಂಗೆ ಅಂದ್ರೆ ಲೈಕ್ ಆ ಗುಂಗಿಂದ ಆಚ ಕಡೆನೆ ಬರಕ್ ಆಗ್ತಿಲ್ಲ. ಸೊ ಅಷ್ಟು ಆವರ್ಸ್ಕೊಂಡ್ಬಿಡುತ್ತೆ ಕಾಂತಾರ ಅನ್ನೋದು. ಸೊ ನಿಜವಾಗ್ಲೂ ಇದು ಒಂದು ಗುಡ್ ಎಂಟರ್ಟೈನ್ಮೆಂಟ್ ಮೂವಿ. ಟಿಕೆಟ್ಸ್ ಗಳು ನೀವು ಈಗಲೇ ಚೆಕ್ ಮಾಡ್ಬೋದು. ಬುಕ್ ಮೈ ಶೋ ಹೋದ್ರೇನೆ ಐ ಥಿಂಕ್ ಫಸ್ಟ್ ಡೇ ಐ ಥಿಂಕ್ 10 lakh ಆಲ್ಮೋಸ್ಟ್ 1 million 1.2 million ಅಷ್ಟು ಟಿಕೆಟ್ ಬುಕಿಂಗ್ ಆಗಿದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಕ್ಸ್ಪೆಕ್ಟೇಷನ್ ವಾಸಸ್ ರಿಯಾಲಿಟಿ ಹೇಗಿದೆ ಅಂತ. ಬಟ್ ನಾನ್ ನಿಮ್ಗೊಂದು ಏನ್ ಹೇಳ್ತೀನಿ ಅನ್ನೋದಾದ್ರೆ, ಏನು ಎಕ್ಸ್ಪೆಕ್ಟ್ ಇಲ್ದೆ ಥಿಯೇಟರ್ಗೆ ಬನ್ನಿ. ಓಕೆನಾ, ಅವಾಗ ಅಷ್ಟೇ ಆ ರಿಯಲಿಸ್ಟಿಕ್ ಸ್ಟೋರಿಗೆ ನಾವು ಕನೆಕ್ಟ್ ಆಗಕ್ಕಾಗತ್ತೆ. ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಮೂವಿ ಒಳಗಡೆ ಬಂದಾಗ ಸೊ ಪ್ರಾಬಬ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇದನ್ನ ಫೀಲ್ ಮಾಡ್ಬೇಕು ಅನ್ನೋದಾದ್ರೆ ಝೀರೋ ಎಕ್ಸ್ಪೆಕ್ಟೇಷನ್ ನೀವು ಥಿಯೇಟರ್ಗೆ ಬಂದು ಆ ಮೂವಿನ ಫೀಲ್ ಮಾಡಿದ್ರೆ ಮಾತ್ರನೇ ಇದು ಏನ್ ಮೂವಿ ಅಥವಾ ಮೂವಿ ಪವರ್ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಟ್ ಎಂತಿಕ್ರಿ ಫಾರ್ ಓಕೆ ನನ್ನ ರಿವ್ಯೂನ ಕೇಳಿದಕ್ಕೆ. ದಿಸ್ ಇಸ್ ಮೈ ಆನೆಸ್ಟ್ ರಿವ್ಯೂ.